It's my birthday. ಮಟನ್ ಬಿರಿಯಾನಿ, ಇವಳ ಫೇವರೇಟ್ ಚಾಪ್ಸ್, ಕಾಲ್ ಸೂಪ್. ಬರೀ 2 ವರ್ಷ ಅಷ್ಟೇ ನನಗೆ ಇದನ್ನ ಯಾಕೆ ತಗೊಂಬಂದೆ ಇರೋಂಥದ್ದು. ಈ ಟೈಮಲ್ಲಿ ನಾನು ಆಶನ್ಗೆ ಕೇಕ್ ಕಟ್ ಮಾಡಿಸ್ಲಿಕ್ಕೆ ಅದಕ್ಕೆ ಅದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕೊಳ್ಳೋದು. ಹ್ಯಾಪಿ ಬರ್ತ್ಡೇ ಟು ಯು ಸೌಂದರ್ಯ. ಆಶಾ ಮಲ್ಕೊಂಡಿದ್ದಾಳೆ, ಬನ್ನಿ ಅವಳಿಗೆ ಇವತ್ತು ಅವಳದು ಬರ್ತ್ಡೇ ಇದೆ, ಅವಳಿಗೆ ವಿಶ್ ಮಾಡೋಣ ಫ್ರೆಂಡ್ಸ್. ಕುಕು 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 ಕುಕು, ಹ್ಯಾಪಿ ಬರ್ತ್ಡೇ ಟು ಯು. Happy birthday, happy birthday to you, happy birthday to you, happy birthday to you Saundarya, happy birthday to you. May God bless you, may God bless you, happy birthday to you. Thank you. ಈಗ ಒಂದು ಟೈಮು 6 ಗಂಟೆ ಆಗ್ತಾ ಇದೆ ಫ್ರೆಂಡ್ಸ್, 6:15 ಆಗಿರಬಹುದು. ಆಶಂಗೆ ಬೆಳಿಗ್ಗೆ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಫ್ರೆಂಡ್ಸ್, ಈ ವಿಡಿಯೋ ಬಿಲೀಟೆಡಾಗಿ ಬರುತ್ತೆ, ಯಾಕಂದರೆ ಇವತ್ತು ಡಿಸೆಂಬರ್ 3. ಇದನ್ನು ನಾನು ವಿಡಿಯೋ ಹಾಕೋವಂಥದ್ದು ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ಅವತ್ತಿನದು ಡಿಸೆಂಬರ್ 3, ಡಿಸೆಂಬರ್ 4ಕ್ಕೆ ಬರೋದಿಲ್ಲ ವಿಡಿಯೋ. ಡಿಸೆಂಬರ್ 3 ಇವತ್ತು ತಾರೀಕು ಪ್ರೆಸೆಂಟು, ಬಟ್ ಆದರೆ ವಿಡಿಯೋ ಬಿಲೀಟೆಡಾಗಿ ಬರುತ್ತೆ. ಫ್ರೆಂಡ್ಸ್, ಇದು ಆಶಾ ಹುಟ್ಟಿದ್ದಂಥ ಡಿಸೆಂಬರ್ 3 AM 6:45 ಆಗಿದೆ. ಇವಾಗ ನಾನು ಅವಳಿಗೆ ಹ್ಯಾಪಿ ಬರ್ಡೇ ವಿಶ್ ಮಾಡಿದ್ದೀನಿ. ತಾನೆ ಜಸ್ಟ್ ಎದ್ದಿದ್ದಾಳೆ. ಹ್ಯಾಪಿ ಬರ್ಡೇ ಟು ಯು ಆಶಾ. ಇದು ಆಶಾನ ಒಂದು ಮೊಬೈಲ್ನ ಒಂದು ಪಿಕ್ಚರ್. ಇದು ಡಿಸೆಂಬರ್ 3 AM 6:45 ಆಗಿದೆ ಟೈಮ್ ಬಂದು. ಹ್ಯಾಪಿ ಬರ್ಡೇ ಕುಕೂನೈ. ಒನ್ಸ್ ಅಗೇನ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ಸೋಮವಾರ ಅಂತಂದರೆ ನನ್ನ ಮಗಳು ಬರ್ತ್ಡೇ. ಇವತ್ತಿನ ದಿನದಲ್ಲಿ ನಾನು ಬರ್ತ್ಡೇ ಮಾಡ್ತಿರೋ ಅಂಥ ಒಂದು ಸೋಮವಾರದ ದಿನ. ಆದರೆ ಅವಳು ಹುಟ್ಟಿದ್ದು ಡಿಸೆಂಬರ್ 3ನೇ ತಾರೀಕು ನನ್ನ ಮಗಳು ಹುಟ್ಟಿದ್ದು. ಡಿಸೆಂಬರ್ 3 ಆಜುಬಾಜು ನನ್ನ ಒಂದು ಲೈಫಲ್ಲಿ ನೀವು ಡೈಲಿ ವ್ಲಾಗ್ಸ್ ಹಾಕ್ತಾಯಿದ್ದೀನಿ. ನನ್ನ ಒಂದು ಡೈಲಿ ವ್ಯೂವರ್ಸಿಗೆ ಗೊತ್ತಿರುತ್ತೆ ಯಾವ ಥರ ಇತ್ತು ಸಿಚುವೇಶನ್ ಅನ್ನೋದು. ಅದನ್ನು ನಾನು ಇವತ್ತಿನ ದಿನ ಬಿಲೇಟೆಡಾಗಿ ನಾನು ನನ್ನ ಮಗಳ ಕೈಯಲ್ಲಿ ನಾನು ಕೇಕ್ನ ಕಟ್ ಮಾಡಿಸ್ತಾ ಇರೋಂಥದ್ದು. ಫ್ರೆಂಡ್ಸ್, ಇವಾಗ ನನ್ನ ಮಗಳು ಒಂದು ಹುಟ್ಟಿದ ದಿನದ ಹಬ್ಬದ ಡಿಸೆಂಬರ್ 3ನೇ ತಾರೀಕು ಆಚರಿಸ್ಬೇಕಾಗಿದ್ದಂಥ ಒಂದು ಬರ್ತ್ಡೇನ ಇವತ್ತು ಆಚರಿಸ್ತಾ ಇದ್ದೀನಿ. ಇವತ್ತು ಕೇಕ್ ಕಟ್ ಮಾಡಿಸೋಣ, ಅವಳಿಗೆ ಖುಷಿಯಿಂದ ಅವಳ ಒಂದು ಹುಟ್ಟುಹಬ್ಬನ ಆಚರಿಸೋಣ ಅಂತ ಹೇಳ್ಬಿಟ್ಟು ಬನ್ನಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಒನ್ಸ್ ಅಗೇನ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ನನ್ನ ಮಗಳು ಏನು ಮಾಡ್ತಿದ್ದಾಳೆ ನೋಡ್ಕೊಂಡು ಬರೋಣ. Birthday girl, what are you doing? ವಿಡಿಯೋ. What video? ರೀಲ್ಸ್ ಮಾಡ್ಕೊಂತ ಇದ್ದೆ. ಹೌದಾ? ಹ್ಯಾಪಿ ಬರ್ಡೇ ಟು ಯು ಒನ್ಸ್ ಅಗೇನ್. ನಾನು ಆಗಲೇ ಮತ್ತೆ ವಿಶ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಸಲ ಮಾಡ್ತಾ ಇದ್ದೀನಿ ಒನ್ಸ್ ಅಗೇನ್. ಇವಾಗ ಸಾಯಂಕಾಲ ಆಗ್ತಾಯಿದೆ, ಸಾಯಂಕಾಲ 4:15 ಆಗ್ತಾಯಿದೆ. ಇವಾಗ ನನ್ನ ಮಗಳಿಗೆ ಕೇಕ್ನ ತಂದಿದ್ದೀನಿ, ಅದನ್ನು ಕಟ್ ಮಾಡಿಸೋವಂಥ ಸಮಯ ಹತ್ರ ಬರ್ತಾಯಿದೆ ಅಂತ ಹೇಳ್ತಾ ಇವತ್ತು ಇವಳ ಬರ್ತ್ಡೇ ದಿನ ನಾನು ಏನು ಸ್ಪೆಷಲ್ ಅಡುಗೆ ಮಾಡಬೇಕು ಅಂತ ಇವಳನ್ನ ಕೇಳೋಣ. ಫ್ರೆಂಡ್ಸ್, ಏನು ಅಡುಗೆ ಮಾಡಲಿ ನಿಂಗೆ ಇವತ್ತು ಸ್ಪೆಷಲಾಗಿ? ಬರ್ತ್ಡೇಗೆ ಮಾಡೋದು ಗೊತ್ತು ನನಗೆ, ಅದೇನು ಹೇಳಿದ್ರು ಹೇಳು. ಏನು ಮಾಡಬೇಕು ಅಂತ ಅಲ್ಲ ಬಿಡ, ಬಟ್ಟೆ ಇದೆ. ಏನು ಮಾಡಬೇಕಂತ ಬಾಯಿಂದ ಹೇಳು. ಯಾವ ಅಡುಗೆ ಬೇಕು? ಪಾಯಸ ಬೇಕಾ,
ಪಾಯಸ ಬೇಕಾ, ನಿನ್ನ ಒಂದು ಫೇವ್ರೆಟ್ ಪಲಾವ್ ಬೇಕಾ, ಅಥವಾ ಹೋಟ್ಲಿಂದ ತಂದು ಕೊಡಬೇಕಾ, ಏನು ಮಾಡಬೇಕು ಅಂತ ಹೇಳು. ಹೋಟ್ಲಿಂದ ಈಗ ಅನ್ನ ಸಾರು ಅಷ್ಟೇ ಸಿಗೋದು. ಹೌದು, ಇವಾಗ ಅನ್ನ ಸಾರು ಅಷ್ಟೇ ಸಿಗೋದು. ಮನೆಯಲ್ಲಿ ಏನಾದರೂ ಮಾಡಬೇಕಲ್ವ, ಹೋಟ್ಲಿಂದ ಡೈಲಿ ಅವಳು ತಂದು ಕೊಡ್ತಾನೆ ಇರ್ತೀನಿ. ಮನೆಯಿಂದ ಕೈಯಿಂದ ಮಾಡಬೇಕು, ಮನೆಯಿಂದ ಕೈಯಾರ ಮಾಡಬೇಕು. ಅಮ್ಮ ಅದಕ್ಕೆ ಹೇಳು ಏನು ಮಾಡ್ತೀವಿ. ಪಾಲಕ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಇವಳು ಫೇವ್ರೆಟ್. ಚಾಪ್ಸ್, ಏನು ಕಾಲ್ ಸೂಪ್, ಆಮೇಲೆ ಕುಷ್ಕ, ಆಮೇಲೆ ಚಿಲ್ಲಿ ಚಿಕನ್, ತಂದೂರಿ, ಇಷ್ಟೆಲ್ಲ ಇದನ್ನ ಎಲ್ಲ ಮಾಡ್ಕೊಡು. ಇವಳಿಗೆ ಬಿಟ್ರೆ ಇಲ್ಲ ಹೇಳ್ತಾನೆ ಇರ್ತಾಳೆ ಫ್ರೆಂಡ್ಸ್. ಅದಕ್ಕೆ ಇವಳ ಒಂದು ಆಪ್ಷನ್ಗಿಂತ ಮನೇಲಿ ಏನಿದೆ ಅದನ್ನೇ ಇವಳಿಗೆ ಮಾಡ್ಕೊಡೋಣ. ಏನ್ ಮಾಡ್ತಾ ಇದ್ದೀನಿ ನಾನು ಏನೇ ಹೇಳಿದ್ರು ಕೂಡ ನೀವು ಮಾಡ್ಕೊಡಲ್ಲ ಅಂದ್ಮೇಲೆ ಏನಕ್ಕೆ ಕೇಳಬೇಕು. ನಾನು ಚಿಕನ್ ಎಂದು ಮಾಡಲ್ವಾ, ಈಗ ಸಡನ್ ಆಗಿ ಚಿಕನ್ ತಂದು ಮಾಡೋದಕ್ಕಾಗಲ್ಲ. ಚಿಕನ್ ಸಾಂಬಾರ್ನ ನಾನು ಬುಧವಾರ ಮಾಡೋಂಥದ್ದು. ಈ ಚಿಕನ್ ಬೇಡ, ಹುಟ್ಟಿ ಹಬ್ಬದ ದಿನ ಚಿಕನ್ ಬೇಡ ಅಲ್ವಾ ಫ್ರೆಂಡ್ಸ್, ಸ್ವೀಟ್ ಮಾಡಬೇಕು. ಅದಕ್ಕೋಸ್ಕರ ನಾನು ಇವತ್ತು ಇವಳಿಗೆ ಪಾಯಸ ಮಾಡಿ ಪಾಲಕ್ ಪನ್ನೀರ್ ಪಲಾವ್ ಮಾಡಿಕೊಡ್ತಾ ಇದ್ದೀನಿ. ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಬೀನ್ಸ್ ಹಾಕ್ತಾ ಇದ್ದೀನಿ. ಪಾಲಕ್ ಪನ್ನೀರ್ ಪಲಾವ್ ಜೊತೆ ತುಂಬ ಚೆನ್ನಾಗಿರುತ್ತೆ ಪಾಯಸ ಮಾಡೋಣ ಅಂತೇಳಿ. ಏನಂತೀಯ, ಚಿಕನ್ಗಿಂತ ಸ್ವೀಟ್ ಮಾಡಬೇಕು ಮನೇಲಿ. ಗೊತ್ತು ನೀನು ಪಾಲಕ್ ಪನ್ನೀರ್ ಮಾಡೇ ಮಾಡ್ತೀಯ ಅಂತ, ಆದರೆ ಸುಮ್ಮನೆ ಜಲಕ್ ಕೊಟ್ಟೆ ಅಷ್ಟೇ. ಗೊತ್ತು ನನಗೂ. ಓಕೆ ಫ್ರೆಂಡ್ಸ್, ಬೇಗ ಬೇಗ ಟೈಮ್ ಆಯ್ತು ಇವಳಿಗೆ. ಬೇಗ ಬೇಗ ನೀವು ಅನ್ಕೋಬೇಡಿ ಏನೋ ಏನು ಮಾಡಲಿ ಅಡುಗೆ ಅಂತ, ಬರ್ತಡೇಗಳನ್ನ ಏನು ಮಾಡಲಿ ಅಡುಗೆ ಅಂತ ಕೇಳಿದರೆ ನೀವು ನೋಡಿದರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತಲೇ ನಾವು ಹೇಳ್ತಿದ್ದೀರಾ ಅಂತ ಅನ್ಕೋಬೇಡಿ. ನಾನು ಸುಮ್ಮನೆ ಜಲಕ್ ಕೊಟ್ಟಿದ್ದೆ ಅಷ್ಟೇ. ನಂಗೆ ಗೊತ್ತು ಪಾಲಕ್ ಪನ್ನೀರೇ ಮಾಡೋದು ಅಂತ, ಸುಮ್ಮನೆ ಹಂಗೆ ಹೇಳಿದ್ದು. ಹೌದು, ಹೇಗಿದೆ ನನ್ನ ಡ್ರೆಸ್? ಚೆನ್ನಾಗಿದೆ, ಕಮೆಂಟ್ ಮಾಡಿ. ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿದ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಟೈಮ್ ಆಗಿದೆ. ಬೇಗ ಬೇಗ ಪಾಲಕ್ ಪನ್ನೀರ್ ಪಲಾವ್ ಮಾಡಿಬಿಟ್ಟು ಪಾಯಸ ಮಾಡಿಬಿಟ್ಟು ಮತ್ತೆ ಇವಳು ಕೇಕ್ ಕಟ್ ಮಾಡಬೇಕು. ಬನ್ನಿ ಇವಾಗ ಪಲಾವ್ ಮಾಡೋದು ಹೇಗೆ, ನಾನು ಹೇಗೆ ಮಾಡ್ತೀನಿ ಪಾಲಕ್ ಪನ್ನೀರ್ ಪಲಾವ್ ಅಂತೇಳಿ ನೋಡೋಣ ಬನ್ನಿ. ಓಕೆ, ಫ್ರೆಂಡ್ಸ್, ಇಲ್ಲಿ ನಾನು ಪಾಲಕ್ ಪಲಾವ್ನ ಮಾಡಲಿಕ್ಕೆ ಬಂದೆ ಕಿಚನ್ ರೂಮಿಗೆ ಅಂತಲೇ ಹೇಳ್ಬೋದು. ಇವಾಗ ಅದಕ್ಕೂ ಮುಂಚೆ ನಾನು ಸ್ವಲ್ಪ ಬೆಳಿಗ್ಗೆಲ್ಲ ಏನೆಲ್ಲ ನಾನು ಅಂದರೆ ಬೆಳಿಗ್ಗೆದು ಕೂಡ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಏನೆಲ್ಲ ಮಾಡಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟೇ ನಾನು ಬಂದಳೆ, ನಾನು ಇಲ್ಲಿ ಅಂದರೆ ಮಾರ್ಕೆಟಿಗೆ ಬಂದುಬಿಟ್ಟು ನಾನು ಸ್ವಲ್ಪ ಚೀಸ್ ಚೀಸ್ ಎಲ್ಲ ಪನ್ನೀರ್ ಬೇಕಾಗಿತ್ತು. ಪನ್ನೀರು ಹಾಗೆ ಕೇಕು ತೊಗೋಬೇಕಾಗಿತ್ತು. ಆಶನ್ಗೆ ಕೇಕ್ ಕಟ್ ಮಾಡಿಸ್ಲಿಕ್ಕೆ, ಅದಕ್ಕೆ ಅದನ್ನೆಲ್ಲ ತೊಗೊಂಡು ಬರೋಣ ಅಂತೇಳಿ ಹೊರಗಡೆ ಬಂದಿದ್ದೆ ಮಾರ್ಕೆಟ್ ಕಡೆಗೆ. ಸ್ವಲ್ಪ ಕಾಯಿ, ಪಾಲಕ್ ಸೊಪ್ಪು ಈ ಥರದ್ದೆಲ್ಲ ಬೇಕಾಗಿತ್ತು ಅಂತೇಳ್ಬಿಟ್ಟು. ಹಾಗಾಗಿ ಇಲ್ಲಿ ಮಾಲು ಹಾಗೆ ಬೇಕ್ರಿಲೆಲ್ಲನೂ ಒಂದು ಕೇಕು ಹಾಗೆ ಒಂದು ಪನ್ನೀರು, ಪಾಲಕ್ ಸೊಪ್ಪು ಈ ಥರದ್ದೆಲ್ಲ ಐಟಮ್ಸ್ ಏನು ಬೇಕು ನೋಡಿ ಅದನ್ನೆಲ್ಲ ತೊಗೊಂಡು ಬಂದೆ. ಇದು ಬಂದು ದೊಡ್ಡ ಮಾಲು, ಅಂದರೆ ನಮ್ಮ ಊರಲ್ಲಿ ಶಿರಾದಲ್ಲಿ ಇರೋಂಥ ದೊಡ್ಡ ಮಾಲ್ ಇದು. ಇಲ್ಲಿ ಆಲ್ರೆಡಿ ನಾನು ಇಲ್ಲಿ ತೊಗೊಂಡಿಲ್ಲ ಕೇಕು, ಬೇಕ್ರಿ ತೊಗೊಂಡಿದ್ದು. ಫಸ್ಟ್ ನಾನು ಕೇಕ್ ತೊಗೊಂಡ ನಂತರ ಇಲ್ಲಿ ಬಂದು ಪನ್ನೀರ್ ತೊಗೊತಾ ಇರೋಂಥದ್ದು. ಪನ್ನೀರ್ ತೊಗೊಂಡು ಸ್ವಲ್ಪ ಪಾಲಕ್ ಸೊಪ್ಪು, ಕಾಯಿ, ಅದು ಏನೇನು ಬೇಕಿತ್ತು ನೋಡಿ ಇದೆಲ್ಲ ತೊಗೊಂಡು ಬಂದಾದಮೇಲೆ ಇದನ್ನು ಫ್ರಿಜ್ಜಲ್ಲಿ ಅದು ಅಂದರೆ ಐಸ್ ಕೇಕು ಅಂತ ಹೇಳ್ತಾರಲ್ವ, ಅದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಂಥದ್ದು. ನೆಕ್ಸ್ಟ್ ನಾನು ಹಾಲು ಕಾಯಿಸಿ ಮನೇಲಿ ಕಾಫಿ ಏನೂ ಕುಡ್ದೇ ಇರಲಿಲ್ಲ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗೇ ನಾನು ಹೋಗಿದ್ದಂತಂದರೆ ಸುಮಾರು 7:30 8 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಆ ರೇಂಜಲ್ಲಿ ನಾನು ಹೋಗಿದ್ದು. ಬಂದಳೆನೆ ಕಾಫಿ ಮಾಡಿ ಸ್ವಲ್ಪ ತಿಂಡಿನೂ ಕೂಡ ಮಾಡಿದೆ, ಬಟ್ ಅದನ್ನು ಡೀಟೇಲಾಗಿ ಏನೂ ತಗೊಳೋದಕ್ಕೆ ಹೋಗಲಿಲ್ಲ. ತಕ್ಷಣಕ್ಕೆ ನಾನೇ ಪಾಲಕ್ ಪನ್ನೀರು ಪಾಯಸನ ಮಾಡೋಣ ಅಂತಲೇ ಐಡಿಯಾ ಇದ್ದಿದ್ದು, ಬಟ್ ಅದೇ ಆಗಲಿಲ್ಲ. ನಂಗೆ ಅಷ್ಟೆಲ್ಲ ಸ್ಟ್ರೆಸ್ ತಗೊಂಡು ಮಾಡೋದಕ್ಕೆ ಫಸ್ಟ್ ಬೇಗ ಇದನ್ನು ಮಾಡಿ, ಅಂದರೆ ಅವಲಕ್ಕಿ ತಿಂಡಿ ಮಾಡಿ ಬೋಂಡ ಮಾಡಿದ್ದಂಥದ್ದು. ಬರ್ತ್ಡೇ ಗರ್ಲ್ ರೆಡಿ ಆಗ್ತಿದ್ದಾಳೆ ಫ್ರೆಂಡ್ಸ್. ಬರ್ತ್ಡೇ ಹುಡುಗಿ ಈಗ ರೆಡಿ ಆಗ್ತಿದ್ದಾಳೆ. ಈಗ ಸುಮಾರು ಬಂದು 3:30 ಆಗಿದೆ. ಬೇಗ ರೆಡಿಯಾಗಿ ಬೇಗ ಕೇಕ್ ಕಟ್ ಮಾಡೋದಕ್ಕೆ ಬರ್ತ್ಡೇ ಗರ್ಲ್ ರೆಡಿ ಆಗಿದ್ದಾಳೆ. ಬರ್ತ್ಡೇ ಗರ್ಲ್, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸೌಂದರ್ಯ, ಹ್ಯಾಪಿ ಬರ್ಡೇ ಟು ಯು, ಮೈ ಗಾಡ್ ಬ್ಲೆಸ್ ಯು, ಮೈ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ಡೇ ಟು ಯು. 100 ಕಾಲ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬಾಳು ಮಗಳೇ. ಥ್ಯಾಂಕ್ ಯು ಫಾರ್ ಯುವರ್ ವಿಶಸ್. ಓಕೆ
ಫ್ರೆಂಡ್ಸ್, ನಾನು ನಿಮಗೆ ಹೇಳಿದ್ದೆ ಬುಧವಾರ ಗುರುವಾರದೊಳಗೆ ನಾನು ಒಂದು ಒಳ್ಳೆಯದು ಇಂಪಾರ್ಟೆಂಟ್ ಆದ ಒಂದು ಪ್ರೋಗ್ರಾಮ್ ಒಂದು ವಿಡಿಯೋ ಹಾಕ್ತೀನಿ ಅಂತೇಳಿ ಫುಲ್ ಡೀಟೇಲಾಗಿ ಏನೂ ಹೇಳಿರಲಿಲ್ಲ. ಬಟ್ ಬುಧವಾರ ಗುರುವಾರದೊಳಗೆ ಬರುತ್ತೆ ಅಂತ ಹೇಳಿದೆ. ಅದು ಇಷ್ಟು ಬೇಗನೆ ಬಂದಿದೆ ಅಂತ ಹೇಳ್ಬೋದು. ಗಾಯ್ಸ್, ಮಮ್ಮಿ ನನಗೋಸ್ಕರ ಸ್ಪೆಷಲಾಗಿ ಅಡುಗೆ ಮಾಡ್ತಿದ್ದಾರೆ. ಬನ್ನಿ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಓಕೆ, ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ. ಏನಕ್ಕೆ ಹಾಕ್ತೀರಾ? ಹುರ್ಕೊಳಕ್ಕೆ. ಇವತ್ತು ನನ್ನ ಮಗಳ ಹುಟ್ಟಿದ ಹಬ್ಬಕ್ಕೆ ನಾನು ಪಾಲಕ್ ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ. ಅದನ್ನ ನಾನು ನಿಮ್ಮ ಜೊತೆ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ. ಓಕೆನಾ? ಇವಾಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಈ ಬಾಣಲಿಗೆ 1 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಆಯಿಲ್ ಹಾಕಿದ್ದೀನಿ. ಇವಾಗ ನೋಡಿ, ಏನೇನು ಹಾಕ್ತಾ ಇದ್ದೀನಿ ಅಂದರೆ ಲವಂಗ ಹಾಕ್ತಾ ಇದ್ದೀನಿ, ಚಕ್ಕೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಸೋಂಪು, ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಕಲ್ಲುವು, ಇದ್ರ ಹೆಸರು ಗೊತ್ತಿಲ್ಲ, ಇದನ್ನ ಹಾಕ್ತಾ ಇದ್ದೀನಿ. ಒಟ್ಟು ಇದು ಮಸಾಲ ಐಟಮ್ ಇದು ಮಾತ್ರ. ಇಷ್ಟನ್ನ ನಾನು ಫಸ್ಟ್ ಹಾಕ್ತೀನಿ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ, 2 ಹಸಿವೆ ಹಾಕ್ತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ, ಬಾದಾಮಿ ಗೋಡಂಬಿ, ಓಕೆನಾ? ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಹಾಗೆ ಪಾಲಕ್, ಇಷ್ಟು ಪಾಲಕ್ ಹಾಕ್ತಾ ಇದ್ದೀನಿ, ಪಾಲಕ್ ಸೊಪ್ಪು. ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಇದೆಲ್ಲ, ಆಯಿತಾ? ಎಣ್ಣೆ ಒಳಗೆ ಇದೆಲ್ಲ ಚೆನ್ನಾಗಿ ಸೊಪ್ಪು ಇದೆಲ್ಲ ಬಿಸಿ ಆದಮೇಲೆ ನಾನು ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಇದೆಲ್ಲ ಹುರಿದ ನಂತರ ನಾನು ಕೂಡ ಇದೆ ಫಸ್ಟ್ ಟೈಮ್ ಮಾಡ್ತಾರೆ ಅಂಥದ್ದು. ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿ, ಎಲ್ಲ ಮೆತ್ತಗೆ ಆಗ್ತಾ ಇದೆ. ಯಾವ ಥರ ಇದೆ ಪಾಲಕ್ ಪನ್ನೀರ್ ಪಲಾವ್ ಮಾಡ್ತಾ ಇರೋಂಥದ್ದು. ಬಟಾಣಿ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಗೊತ್ತಾ? ನನಗೆ ಬಟಾಣಿ ಹುಡುಕ್ತೆ. ಇವತ್ತು ಮಾರ್ಕೆಟಲ್ಲಿ ಬಟಾಣಿ ಸಿಗಲಿಲ್ಲ. ಆ ಒಂದು ಕಾರಣಕ್ಕೆ ಈ ಒಂದು ಅವರೆಕಾಳು ಹಾಕ್ತಾ ಇದ್ದೀನಿ. ನೋಡಿ, ಅವರೆಕಾಳು, ಬೀನ್ಸು, ಕ್ಯಾರೆಟು ಇಷ್ಟನ್ನ ಹಾಕ್ತಾ ಇದ್ದಾರೆ. ಲೆಮನ್ ಆಗಿದೆ. ಸ್ವಲ್ಪ ಹಾಕೊಳ್ಳಿ, ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಆರಬೇಕು. ಓಕೆನಾ? ಸ್ವಲ್ಪ ಆರಲಿ. ಇವಾಗ ಇದು ಸ್ವಲ್ಪ ಆರ್ಕೊಂಡಿದೆ. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಹೆಚ್ಚಿನೂ ಕೂಡ ಮಾಡ್ತಾರೆ, ಹೆಂಗೋ ಗೊತ್ತಿಲ್ಲ. ನಾನು ಮಾಡ್ತಿರೋ ಅಂಥದ್ದು ಇದೇ ಫಸ್ಟ್ ಟೈಮು. ಬಟ್ ಆದರೆ ಇದನ್ನು ಮಿಕ್ಸಿಗೆ ಹಾಕೋದೇ ಬೆಟರ್ ಅನಿಸುತ್ತೆ. ಆಲ್ಮೋಸ್ಟ್ ನಾನು ವೀಡಿಯೋದಲ್ಲಿ ಚೆಕ್ ಮಾಡಿರೋ ಪ್ರಕಾರ ಇದನ್ನು ಮಿಕ್ಸಿಗೆ ಹಾಕಿ ಮಾಡೋ ಅಂಥದ್ದು. ಪಾಲಕ್ ಪನ್ನೀರ್ ಪಲಾವ್ ಅಂತಂದರೆ ಸ್ವಲ್ಪ ಗ್ರೈಂಡ್ ಮಾಡೇ ಮಾಡ್ತಾರೆ. ಹಾಗಾಗಿ ಇದು ಗ್ರೈಂಡ್ ಮಾಡಿದರೆ ಬೆಟರ್. ಹೆಚ್ಚಿ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ಟು ಏನಂತಂದರೆ ಸೇಮ್ ಪಲಾವ್ ಥರನೇ ಇರುತ್ತೆ. ಸ್ವಲ್ಪ ಪಾಲಕ್ನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಏನು ಹಸಿರುಗಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಈ ಥರದ್ದೆಲ್ಲನೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕೊಳ್ಳೋ ಅಂಥದ್ದು ಅಷ್ಟೇ ವ್ಯತ್ಯಾಸ. ಫ್ರೆಂಡ್ಸ್, ಇದನ್ನು ನಾವು ಮಿಕ್ಸಿಗೆ ಹಾಕೊಂಡು ಎತ್ತಿಟ್ಕೊಂಡಿದ್ದಾದ ನಂತರ ಇವಾಗ ನಾನು ಪನ್ನೀರ್ನ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರಲ್ಲಿ ಬರೋ ಥರ ಫ್ರೈ ಮಾಡಿಕೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ, ಓನಾಗಿ ನಾನು ಟೇಸ್ಟ್ ಮಾಡಿರೋ ಪ್ರಕಾರ. ಯಾಕಂದರೆ ಇದನ್ನು ಹಸಿಯಾಗಿ ಹಾಗೆ ಇರೋ ಥರ ಎಲ್ಲ ಪಲಾವು ಎಲ್ಲ ಏನೆಲ್ಲ ರೆಡಿ ಆದಮೇಲೆ ಏನು ಪಾಲಕ್ ಪನ್ನೀರ್ದೆಲ್ಲ ರೆಡಿ ಆಯಿತು ಪಲಾವು ಅನ್ನೋವಂಥ ಮೂಮೆಂಟಲ್ಲಿ ಹಾಗೆ ಹೆಚ್ಚಿ ಸ್ಲೈಸಸ್ ಮಾಡಿ ಕೂಡ ಹಾಕ್ತಾರೆ. ಬಟ್ ಅದು ನಂಗೆ ಅದೇನೋ ಅಷ್ಟು ಇಷ್ಟ ಆಗಲ್ಲ. ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಕಿತ್ಕೊಂಡು ಅದು ತಿನ್ನೋದಕ್ಕೆ. ಬಟ್ ಆದರೆ ಏನಂತ ಎಲ್ಲ ಉಡಿ ಆಗಿಬಿಡುತ್ತೇನೋ ಅನ್ನೋ ಒಂಥರ ಉರಿತಲ್ಲ, ಎಷ್ಟೋ ಉಡಿ ಆಗೋಯ್ತು. ಹಾಗಾಗಿ ನನಗೆ ಈ ಥರ ಹುರಿದ್ರೇ ಬೆಟರು. ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ, ಬ್ರೌನ್ ಕಲರ್ ಬರೋವರೆಗೂ. ಇವಾಗ ಅದೇ ಎಣ್ಣೆಗೆ ನಾನು ಏನಂದರೆ ಪಾಲಕ್ ಪನ್ನೀರನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ವ, ಅದೇ ಎಣ್ಣೆಗೆ ನಾನು ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಅವರೆಕಾಳು ಹಾಕಿದ್ದೀನಿ. ಇದಕ್ಕೇನು ಸಪ್ರೇಟಾಗಿ ಈರುಳ್ಳಿ ಬೆಳ್ಳುಳ್ಳಿ ಈ ಥರದ್ದೇನು ನಾನು ಶುಂಠಿ ಏನೂ ಹಾಕ್ತಾಯಿಲ್ಲ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಲ್ವ ಅದರ ಸಲುವಾಗಿ. ಅವರೆಕಾಳು ಹಾಕಿದ ನಂತರ ಮತ್ತು ನಾನು ಬೀನ್ಸು ಹಾಗೆ ಕ್ಯಾರೆಟ್ನು ಚಿಕ್ಕದಾಗಿ ಸ್ವಲ್ಪ ಒಂದು ಸೈಜು ಸ್ವಲ್ಪ ದೊಡ್ಡ ಮಟ್ಟಿಗೆ ಇತ್ತು, ತುಂಬ ಚಿಕ್ಕದಿರಲಿಲ್ಲ. ಅದನ್ನು ಕೂಡ ಹಾಕಿ ನಾನು ಕ್ಯಾರೆಟು ಬೀನ್ಸ್ನ ಹಾಕಿ ನಾನು ಫ್ರೈ ಮಾಡ್ಕೊಂಡ ನಂತರ ಹೀಗೆ ರುಬ್ಬಿಟ್ಕೊಂಡಿದ್ದಲ್ವ ಮಸಾಲೆ ಪಾಲಕ್ ಪನ್ನೀರ್ ಮಾಡಲಿಕ್ಕೆ, ಆ ಒಂದು ಮಸಾಲೆನ ನಾನು ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 5ರಿಂದ 6-7 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಅಕ್ಕಿ ತೊಳೆದು ಎತ್ತಿಟ್ಕೊಂಡಿದ್ದೆ, ಸ್ವಲ್ಪ ನೆನೆಯೋ ಮಟ್ಟಕ್ಕೆ ನಾನು ಎತ್ತಿಟ್ಕೊಂಡಿದ್ದೆ. ಹಾಗಾಗಿ ಆ ಅಕ್ಕಿನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಅಷ್ಟು ಹಾಕಿದ್ದೀನಿ. ಲೋಟದಲ್ಲಿ ನಾನು 1 ಲೋಟ ನೀರನ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಲ್ವ, ಇದಕ್ಕೆ ಇನ್ನೂ ಸ್ವಲ್ಪ ಹಾಕ್ಬಿಟ್ಟು ಫುಲ್ ಇದಕ್ಕೆ ಹಾಕ್ಕೊತೀನಿ. ಇನ್ನೂ 1 ಲೋಟ ನೀರನ್ನು ಇದಕ್ಕೆ ಆ್ಯಡ್ ಮಾಡೋಂಥದ್ದು. ಸ್ವಲ್ಪ ಉಪ್ಪು ಹಾಕೋಣ.
ಇದಕ್ಕೆ ನಾನು ಟೊಮೊಟೊನ ಯೂಸ್ ಮಾಡದಿರೋ ಕಾರಣ ನಾನು ಲೆಮನ್ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ. ಇವಾಗ ಇದು ಎಲ್ಲ ಆಗಿದೆ ಫ್ರೆಂಡ್ಸ್, ಇದನ್ನ ಕ್ಲೋಸ್ ಮಾಡಬೇಕಷ್ಟೇ. ಪಾಲಕ್ ಪನ್ನೀರ್ ಪಲಾವ್ 3/4% ಆಯಿತು. ಇವಾಗ ಅಕ್ಕಿನೂ ಹಾಕಿದ್ದೀನಿ. ಇದಕ್ಕಿನ್ನೇನು ಒಂದು ಪನ್ನೀರ್ ಒಂದೇ ಹಾಕಬೇಕು. ಪನ್ನೀರ್ ಹಾಕೋದಕ್ಕೂ ಮುಂಚೆ ಇದು ಒಂದು ಕುದಿ ಬರಲಿ. ಏನಕ್ಕೆ ಗೊತ್ತಾ, ಸುಮಾರು ಒಂದು 2 ಸಲ 3 ಸಲ ಮುಂಚೆಯಿಂದನೂ ಕೂಡ ನನಗೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ, ಈ ಥರ ರೆಡಿ ಆಯಿತು, ಇನ್ನೇನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ, ಸ್ವಲ್ಪ ಅಕ್ಕಿ ಥರ ಫೀಲ್ ಆಗುತ್ತೆ. ಅದಕ್ಕೆ ಆ ಥರ ಅಕ್ಕಿ ಆಗಿರಲ್ಲ, ಬಟ್ ಅದನ್ನು ತೆಗೆದು ಪ್ಲೇಟಿಗೆ ಹಾಕಿದ ಮೇಲೆ ಅದು ಚೆನ್ನಾಗಿ ಅಳ್ಕೊಂಡಿರುತ್ತೆ. ಬಟ್ ನೋಡೋದಕ್ಕೆ ಹಿಂಗೆ ತಿರುಗಿಸುವಾಗ ಇಳಿಸಿದ ತಕ್ಷಣ ಅಕ್ಕಿ ಅನ್ನೋ ಥರ ಫೀಲ್ ಕೊಡ್ತಾ ಇತ್ತು ನನಗೆ. ಅದಕ್ಕೆ ಆ ಥರ ಆಗಬಾರ್ದು ಅಂದರೆ ಒಂದು ಕುದಿ ಕುದಿಲೇಬೇಕು. ಇದು ಒಂದು ಕುದಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಪನ್ನೀರ್ನ ಆ್ಯಡ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸಿ ಅದನ್ನು ಹಬೆಯಲ್ಲೇ ಬಿಟ್ಬಿಟ್ರೆ ಪಾಲಕ್ ಪನ್ನೀರ್ ಪಲಾವ್ ರೆಡಿ. ಇವಾಗ ಈ ಟೈಮಲ್ಲಿ ನಾವು ಇದಕ್ಕೆ ಇದು 1 ವಿಷಲ್ ಬರಬೇಕು ಫ್ರೆಂಡ್ಸ್. ಇವಾಗ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದನ್ನು ಹುರಿತಾ ಇದ್ದೀನಿ. ತುಪ್ಪದಲ್ಲಿ ಹಾಗೆ ಒಗ್ಗರಣೆನೂ ಕೂಡ ಕೊಟ್ಕೊಂಡು ಹಾಲು ಹಾಕ್ಬಿಟ್ಟು ಇದನ್ನು ಬೇಯೋದಕ್ಕೆ ಇಡ್ತೀನಿ. ನೆಕ್ಸ್ಟ್ ಸಕ್ಕರೆ ಹಾಕೋವಂಥದ್ದು, ಸ್ವಲ್ಪ ಅವಲಕ್ಕಿನೂ ಕೂಡ ಆ್ಯಡ್ ಮಾಡೋವಂಥದ್ದು ಇದೆ. ಸಮಥಿಂಗ್ ಸ್ಪೆಷಲ್ ಆಗಿದೆ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಶಾವಿಗೆನ ನಾನು ಹುರಿದು ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೊಂಡಿರೋಂಥದ್ದು. ಎಣ್ಣೆ ಇದ್ದರೆ ಎಣ್ಣೆಯಲ್ಲೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಇವಾಗ ನಾನು ಒಂದು ಬಾಣಲಿ ಇಟ್ಟು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಅದಕ್ಕೆ ದ್ರಾಕ್ಷಿ ಹಾಕಿದ್ದೀನಿ, ಹಾಗೆ ಗೋಡಂಬಿ ಹಾಕಿದ್ದೀನಿ. ಅದನ್ನು ಕಟ್ಟೇನು ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಇನ್ನೊಂದು ಕಪ್ಪು ದ್ರಾಕ್ಷಿ ಬರುತ್ತಲ್ಲ, ಅದನ್ನು ಕೂಡ ಹಾಕಿದ್ದೀನಿ. ಇದರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ನಾನು ಸೈಡಿಗೆ ಎತ್ತಿಟ್ಕೊಳ್ಳೋದಿಲ್ಲ. ಇದಕ್ಕೆ ನಾನು ಹಾಲೇನಿದೆ ಅಲ್ವ ಅದನ್ನು ಆ್ಯಡ್ ಮಾಡ್ತೀನಿ. ಹಾಲೆಲ್ಲ ಸ್ವಲ್ಪ ಅಂದರೆ ಡೈರೆಕ್ಟಾಗಿ ನಾನು ಹಾಲು ಹಾಕ್ತಿರೋ ಅಂಥದ್ದು ಅಂದರೆ ಸ್ವಲ್ಪ ಫಸ್ಟೇ ನಾವು ನೀರು ಸ್ವಲ್ಪ ಹಾಕಿ ಸಕ್ಕರೆ ಹಾಕಿ ಕುದಿಸಿ ಆ ಥರನೂ ಕೂಡ ಮಾಡ್ತಾರೆ. ಆ ಥರ ಏನು ಮಾಡ್ತಿಲ್ಲ, ಜಾಸ್ತಿ ಮಾಡೋಂಥದ್ದು ಹಿಂಗೇನೆ ಹಾಲನ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಅವಲಕ್ಕಿ ಹಾಕಿದ್ದೀನಿ, ಹಾಗೆ ಶಾವಿಗೆನೂ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಕುದಿಬೇಕು. ಅಂದರೆ ಸ್ವಲ್ಪ ಎಲ್ಲ ಸ್ವಲ್ಪ ಮುಚ್ಚಿ ಬಿಡೋಣ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಹಾಲು ಕಮ್ಮಿ ಅಂತ ಅನ್ನಿಸ್ತು. ಹೆಂಗನ ಆಗಲಿ ಇರಲಿ ಅಂತೇಳಿ 2 ಪ್ಯಾಕೆಟ್ ಹಾಲು ತೊಗೊಂಡು ಬಂದಿದ್ದೆ. ಅದು ಕುದೀತಾ ಕ್ವಾಂಟಿಟಿ ಗೊತ್ತೇ ಆಗೋದಿಲ್ಲ, ಸ್ವಲ್ಪ ಜಾಸ್ತಿ ಹಾಲು ಬೇಕು ಅಂತ ಅನ್ನೋ ಥರ ಆಗುತ್ತೆ. ಇದಕ್ಕೆ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹಾಲಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ. ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಾಲನ್ನ ಯೂಸ್ ಮಾಡಿಕೊಂಡು ನಾನು ಪಾಯಸ ಮಾಡಿರೋಂಥದ್ದು. ಈ ಟೈಮಲ್ಲಿ ನಾನು ಸಕ್ಕರೆ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಒಂದು 2-3 ಕುದಿ ಬಂದಿದೆ. ಸಕ್ಕರೆ ಹಾಕಿದ್ದೀನಿ, ಹಾಗೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಕಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಸಿ ಮುಚ್ಚಿಡ್ತೀನಿ ನಾನು. ಪಾಯಸ ಅಂತೂ ರೆಡಿ ಆಯಿತು. ಆಶಾದ ಬರ್ತ್ಡೇ ಇವತ್ತು. ಓ ಮೈ ಗಾಡ್, this is my cake. ಬರೀ 2 ವರ್ಷ ಅಷ್ಟೇ ನನಗೆ ಇದನ್ನ ಯಾಕೆ ತಗೊಂಬಂದೆ? ಫಸ್ಟ್ 21 ವರ್ಷ. It's my birthday. Happy birthday to you. Happy birthday to you. Happy birthday to you. May God bless you. May God bless you. Happy birthday to you. Thank you, mommy. Thank you so much. ಪುಟ ನನಗೆ ಅಲ್ವಾ? ನಾನು ತಿಳಿಸ್ಬೇಕಾಗಿತ್ತು ಏನಾಗೋದಿಲ್ಲ.
ಆಶಾನ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು. ಫ್ರೆಂಡ್ಸ್, ಇವಾಗ ಆಶನ ಬರ್ತ್ಡೇ ಆಚರಿಸಿದ್ದಾಯಿತು. ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿಸಿದ್ದಾಯಿತು. ಫ್ರೆಂಡ್ಸ್, ನಮ್ಮ ಆಶಂಗೆ ಖುಷಿ ಆಗಿದೆಯಲ್ಲ ಅಂತ ಅವಳನ್ನ ಕೇಳೋಣ ಬನ್ನಿ. ಏನು ಆಶಾ, ಹೇಗೆ ಅನಿಸ್ತು? ಖುಷಿ ಆಯಿತು. ಖುಷಿ ಆಯ್ತಾ ಬರ್ತ್ಡೇ ಮಾಡಿದ್ದು ಅಮ್ಮ ನಿಮಗೆ? ಬಿಂದಾಸ ಖುಷಿ ಆಯಿತು. ಇದೆ ಆಶಂಗೆ ಊಟಕ್ಕೆ ಕೊಡಬೇಕು. ಇವಾಗ ಪಾಲಕ್ ಪನ್ನೀರ್ ಇಟ್ಕೊಡ್ಲಾ? ಫ್ರೆಂಡ್ಸ್, ಇವಾಗ ಊಟ ಮಾಡಬೇಕು. ಪಾಲಕ್ ಪನ್ನೀರ್ ಪಲಾವ್ ಮಾಡಿದ್ದೀನಲ್ವಾ ಆಶನ್ ಬರ್ತಡೇಗೆ, ಅದೇ ವಿಶೇಷ ಇವತ್ತು. ಹಾಗೆ ಪಾಯಸ ಇನ್ನು ಊಟ ಮಾಡಿಲ್ಲ, ಇವಾಗ ಮಾಡಬೇಕು. ಬೇಬಿ ಬರ್ತಡೇ ಗರ್ಲ್ ಹೊಟ್ಟೆಶ್ವಾಗಿಲ್ವಾ ನಿಮಗೆ? ನನಗೆ ಹೆಚ್ಚೆ ಹೊಟ್ಟೆ ಹಸ್ವಾಗಿಲ್ಲ. ಬರ್ತಡೇ ಗರ್ಲಿಗೆ ಹೊಟ್ಟೆಶ್ವಾಗಿಲ್ಲ ಅಂತ ನೋಡಿ ಫ್ರೆಂಡ್ಸ್. ನನಗಂತೂ ತುಂಬ ಟೈರ್ಡ್ ಫ್ರೆಂಡ್ಸ್. ನನಗಂತೂ ನಿಜವಾಗ್ಲೂ ಆಗ್ತಾಯಿಲ್ಲ. ತುಂಬ ಕಷ್ಟಪಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಂತರ ಯಾರು ಮಾಡ್ತಾರಿಲ್ಲ ಗೊತ್ತಿಲ್ಲ. ನಂದು ಹೆಂಗೆ ಅಂದರೆ ಡೈಲಿ ವೀಡಿಯೋಸ್ ಹಾಕಿ ಡೈಲಿ ಲೈವ್. ಮತ್ತು ತಿರ್ಗಿ ನಮ್ಮ ಆಶಾ ಕೆಲಸ ಮಾಡಲ್ಲ ಅಂತಲ್ಲ, ಅವಳಿಗೆ ನಾನು ಕೊಡೋದಿಲ್ಲ ಕೆಲಸ ಮಾಡೋದಕ್ಕೆ. ಅವಳಿಗೆ ಯಾಕೆ ಕೊಡೋದಿಲ್ಲ ಅಂದರೆ ನಾನು ಆ ಕೆಲಸ ಮಾಡಿದೆ ಅದು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೋಬೋದು ಅನ್ನೋದು ಒಂದು ಉದ್ದೇಶ. ಹಾಗಾಗಿ ಇನ್ನೊಂದು ಆ ಕೆಲಸ ಅವಳು ಮಾಡಿದರೆ ಅವಳು ವೀಡಿಯೋ ಬೇರೆ ಮಾಡ್ತಾ ಇರ್ತಾಳೆ, ಸ್ಟ್ರೆಸ್ ಆಗುತ್ತೆ, ಅದು ಒಂದು. ಹಂಗಾಗಿ ನಾನು ಅದೆಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಕೊಂಡು ಇವತ್ತು ತುಂಬಾ ನನಗೆ ಕೆಲಸ ಇತ್ತು ಮನೆಯದು. ಹಂಗಾಗಿ ತುಂಬ ಕಷ್ಟ ಇದೆ ನನ್ನ ಲೈಫು. ತುಂಬಾ ಕಷ್ಟದಿಂದ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಹೋಗ್ಬಿಟ್ಟುತ್ತೋ ಗೊತ್ತಿಲ್ಲ. ಓ ಮೈ ಗಾಡ್, ಆಗ್ತಾಯಿಲ್ಲ ಫ್ರೆಂಡ್ಸ್. ನನಗೆ ತುಂಬ ಟೈರ್ಡ್ ಆಗ್ತಾಯಿದೆ, ತುಂಬ ಸುಸ್ತಾಗ್ತಾಯಿದೆ. ಇಷ್ಟೊತ್ತು ಲೈವಲ್ಲಿ ಇದ್ದಿದ್ದಾಯಿತು. ಈ ಒಂದು ಜನವರಿ ಬರೋವರೆಗೂ ಅಂದರೆ ಈ ಒಂದು ಡಿಸೆಂಬರ್ ಕಳೆಯೋವರೆಗೂ ಮಾತ್ರ. ನಾನು ಡಿಸೆಂಬರ್ ಪೂರ್ತಿ ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಜನವರಿಯಿಂದ ನಾನು ಲೈವಿಗೆ ಬರೋದಿಲ್ಲ, ಬಂದರೂ ಕೂಡ ವೀಕ್ಲಿ ಒಂದ್ಸಲ ಅಂತ ಅಂದ್ಕೊಂಡಿದ್ದೀನಿ. ಹೇಗಾಗುತ್ತೋ ಅದು ಕೂಡ ಗೊತ್ತಿಲ್ಲ. ಯಾವುದು ಕೂಡ ನಾನು ಮಾತು ಕೊಡ್ತಾಯಿಲ್ಲ, ಯಾವುದೇ ರೀತಿ ನಡ್ಕೊತೀನಿ ಅಂತ. ಓಕೆನಾ, ಹೀಗೆ ಹೇಳಿ ಮಿಸ್ ಆಯಿತು ಅನ್ನೋದು ಆಗಬಾರ್ದು ನೋಡಿ. ಹಾಗಾಗಿ ಹೇಳಕ್ಕೆ ಬರಲ್ಲ. ಜನವರಿನೂ ಕಂಟಿನ್ಯೂ ಆಗ್ಬೋದು, ಜನವರಿನೂ ದಿನವೂ ಕೂಡ ನಾನು ಲೈವಿಗೆ ಬರ್ಬೋದು, ಬರ್ದೇ ಇರ್ಬೋದು. ಬಟ್ ಈ ಒಂದು ತಿಂಗಳು ಅದೇನು 15 ಡೇಸ್ ಇದೆ ಅಲ್ವಾ, ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಖಂಡಿತ ಈ ಒಂದು 15 ಡೇಸ್ ಫುಲ್ಲು ನಾನು ಲೈವ್ ಬರ್ತೀನಿ. ಪ್ಲೀಸ್ ನನ್ನ ಜೊತೆ ಜಾಯಿನ್ ಆಗಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಇವಾಗ ಏನು ಮಾಡಿದ್ದೀನಿ ಅಡುಗೆ ತೋರಿಸ್ತೀನಿ. ಅದನ್ನು ನಮ್ಮ ಆಶಂಗೆ ಊಟಕ್ಕೆ ಇಟ್ಕೊಟ್ಟು ನಾನು ಕೂಡ ಸ್ವಲ್ಪ ಊಟ ಮಾಡಿ ಮಲ್ಕೋಬೇಕು ಫ್ರೆಂಡ್ಸ್. ನೋಡಿ, ಇವತ್ತು ಬರ್ತ್ಡೇ ಅಲ್ವಾ, ಬರ್ತ್ಡೇ ಮನೆ ಹೇಗಿದೆ ನೋಡಿ ಫ್ರೆಂಡ್ಸ್. ಬರ್ತ್ಡೇ ಗರ್ಲ್ ಎಲ್ಲೋದೆ ಫ್ರೆಂಡ್ಸ್? ನೋಡಿ, ಇಲ್ಲಿ ಪಾಯಸ ಮಾಡಿದ್ನಾ ನಮ್ಮ ಆಶನ್ ಕಡೆ ಗಮನ ಕೊಟ್ಟೆ. ಎಲ್ಲ ಸೋರ್ಬಿಟ್ಟಿದೆ, ತುಪ್ಪ ಎಲ್ಲ ಸೋರ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ತುಪ್ಪ ಎಲ್ಲ ಹೆಂಗೆ ಹೋಗ್ಬಿಟ್ಟಿದೆ ಅಂತೇಳಿ ಇಲ್ಲಿ ಪಾಯಸ ಮಾಡಿದ್ದೆ. ಓಕೆನಾ, ಗಟ್ಟಿಗಾಗ್ಬಿಟ್ಟಿದೆ, ತೋರಿಸ್ತೀನಿ ನಾನು. ಈ ಥರ ಆಗಿದೆ. ಇದಕ್ಕೆ ಸ್ವಲ್ಪ ಸಮಥಿಂಗ್ ಚೆನ್ನಾಗಿರಲಿ ಅಂತ ಫ್ರೆಂಡ್ಸ್ ಏನು ಹಾಕಿದ್ದೀನಿ ಗೊತ್ತಾ, ನನಗೆ ಗಿಣ್ಣ ತಿನ್ನಂಗೆ ಆಗ್ಬಿಟ್ಟಿತ್ತು. ಏನು ಅಂತಂದರೆ ಫ್ರೆಂಡ್ಸ್, ನನಗೆ ಗಿಣ್ಣ ತಿನ್ನಂಗೆ ಆಗಿತ್ತು. ಯಾವುದೋ ಒಂದು ವ್ಲಾಗಲ್ಲಿ ಗಿಣ್ಣ ಮಾಡ್ತಾಯಿದ್ರು, ಗಿಣ್ಣದ ಹಾಲು ತೊಗೊಂಬಂದು ಗಿಣ್ಣ ಮಾಡ್ತಾಯಿದ್ರು. ನನಗೆ ಗಿಣ್ಣ ತಿನ್ನಂಗೆ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಹೆಂಗೂ ಪಾಯಸ ಮಾಡ್ತಾಯಿದ್ದೀನಲ್ವ ವಿತ್ ಇದ್ರ ಜೊತೆಗೆ, ಅದಕ್ಕೆ ಸ್ವಲ್ಪ ಗಿಣ್ಣ ಮಾಡಿದರೆ ಖಂಡಿತ ಅವಲಕ್ಕಿ ಹಾಕ್ತಾರೆ ಫ್ರೆಂಡ್ಸ್. ಏನಂದರೆ ಗಿಣ್ಣ ಮಾಡಿದರೆ ಖಂಡಿತ ಅವಲಕ್ಕಿ ಹಾಕೇ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಕೂಡ ಗಿಣ್ಣ ತಿನ್ನಂಗೆ ಆಗಿತ್ತು. ಗಿಣ್ಣದಲ್ಲಿ ಎಲ್ಲಿ ಸಿಗುತ್ತೆ ಇಲ್ಲಿ ಅಲ್ವಾ, ಅದಕ್ಕೋಸ್ಕರ ನಾನು ಅದಕ್ಕೆ ಅವಲಕ್ಕಿ ಹಾಕಿ ಪಾಯಸ ಮಾಡಿರೋಂಥದ್ದು. ಹಂಗೆ ವಿತ್ ಪಾಯಸ ಮಾಡಬೇಕಾಗಿತ್ತು ಆಶನ್ ಬರ್ತಡೇಗೋಸ್ಕರ. ಅದ್ರ ಜೊತೆಗೆ ನಾನು ಹಾಗೆ ನನಗಿಷ್ಟ ಅಂತ ಸ್ವಲ್ಪ ಅವಲಕ್ಕಿನ ಮಿಕ್ಸ್ ಮಾಡಿದೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ತುಂಬಾ. ಬಟ್ ಆದರೆ ಅದಕ್ಕೆ ತುಂಬಾ ಎಲ್ಲ ಏನೇನೋ ತುಪ್ಪ, ಹಾಲು ತುಂಬ ಕ್ವಾಂಟಿಟಿಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆದರೆ ಹಾಲು ಮುಂಚೆಲ್ಲ ಜೀವ ಬಿಗಿಡ್ದು ಹಾಕ್ತಾಯಿಲ್ಲ, ಈ ಸಲ ಜಾಸ್ತಿ ಹಾಕಿ ಮಾಡಿದ್ದೀನಿ ತಿನ್ನೋಣ ಅಂಥೇಳಿ. ಬನ್ನಿ ನೀವೆಲ್ಲರೂ ಕೂಡ ಪಾಯಸ ತಿನ್ನಿ. ಆಶನ್ ಬರ್ತಡೇ ಪಾಲಕ್ ಪನ್ನೀರು, ಅದನ್ನು ನಾನು ಓಪನ್ ಮಾಡಿಲ್ಲ, ಸ್ವಲ್ಪ ಬಿಸಿ ಇಡಬೇಕು. ನೋಡುವ, ಬಿಸಿ ಏನು ಬೇಡ ಅಂದರೆ ಟೈಮ್ ಆಗೋಗ್ಬಿಟ್ಟಿದೆ. ನೋಡೋಣ, ಆಶನ್ ಕೇಳ್ತೀನಿ. ಆಶನ್ ಬಿಸಿ ಇದ್ದರೆ ನಾವು ಊಟ ಮಾಡೋದು, ಇಲ್ಲಂದ್ರೆ ಸ್ವಲ್ಪ ಅಂದ್ಬಿಡ್ತೀನಿ ಅಷ್ಟೇ.
ಬಿಸಿ ಮಾಡಲಾ? ಬಿಸಿ ಏನು ಬೇಡ ಅಮ್ಮ, ಹಾಗೆ ಮಾಡು ಅಂತಿದ್ದಾಳೆ ಫ್ರೆಂಡ್ಸ್. ಹಂಗೆ ಊಟ ಮಾಡೋಣ, ಬಿಸಿ ಮಾಡೋದೇನು ಬೇಡ, ಅದು ಬಿಸಿ ಪಲಾವೆ ಅಲ್ವಾ. ತಟ್ಟೆ ತೊಳೆದು ಬಡಿಸಿ ಒಂದು ಬೌಲಿಗೆ ಆಶುಂಗು ಪಾಯಸ ಕೊಟ್ಟು ಪಾಯಸ ತಿನ್ಸೋಣ ಫ್ರೆಂಡ್ಸ್. ಏನ ಮಾಡ್ತೀನಿ ಫ್ರೆಂಡ್ಸ್. ಈ ರೇಷನ್ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂತ. ರೇಷನ್ ಯಾವುದಾದ್ರೂ ಒಂದು ಕಲ್ಲುವ ಬೇಕಿತ್ತು ಅಂತ ನೋಡಿ ಇಲ್ಲಿ ಓಪನ್ ಮಾಡಿದೆ. ಕಲ್ಲುವ ಬೇಕಿತ್ತು ಅಂತ ಇದನ್ನೆಲ್ಲ ತೆಗ್ದೆ ಒಂದು ಕಡೆಯಿಂದನ ಹಳ್ಬಿಟ್ಟಿದ್ದೀನಿ. ಯಾವ್ದು ಮಾಡಲಿ ಯಾವ್ದು ಬಿಡಲಿ, ಬೆಳಗ್ಗೆಯಿಂದ ಮಾಡಿದ್ರು ಕೂಡ ಇನ್ನೂ ಇದೆ. ಒಂದು ಏನು ಅಂತಂದರೆ ಈ ಪಾಲಕ್ ಪನ್ನೀರ್ ಪಲಾವ್ ಮಾಡಿದ್ನಲ್ಲ, ಅದಕ್ಕೆ ಕಲ್ಲುವ ಬೇಕಾಗಿತ್ತು. ಇದನ್ನೆಲ್ಲ ಹಳ್ಬಿಟ್ಟೆ ನಾನು. ಬಾಕ್ಸು ಇದೆ, ಅದನ್ನ ಓಪನ್ ಮಾಡಿ ಹಾಕೋವರೆಗೂ ಹಿಂಗೇನೆ ಅಂತ ಕಾಣುತ್ತೆ ಫ್ರೆಂಡ್ಸ್. ಏನು ಮಾಡೋದು ಅಂತ ಫ್ರಿಜ್ಜಲ್ಲಿ ಇರ್ತೀನಿ. ಓಕೆನಾ? ಪಾಯಸನ ನಾನು ಸಾಯಂಕಾಲ 6 ಗಂಟೆ ಅಷ್ಟೊತ್ತಿಗೆ ಮಾಡಿ ಇಟ್ಬಿಟ್ಟಿದ್ದೆ. ಅದು ಏನೇ ಅಂದರೆ ಎಷ್ಟು 3/4 ಲೀಟ್ರ್ ಮೇಲೇ ನಾನು ಹಾಲು ಹಾಕಿದ್ದೀನಿ. ಆದರೂ ಕೂಡ ಅಂದರೆ ಚಿಕ್ಕ ಪಾಕೆಟ್ 10 ರೂಪಾಯಿ ಬರುತ್ತಲ್ಲ ಶಾವಿಗೆ ಪಾಕೆಟ್ ಅಂಥದ್ದು ಹಾಕಿರೋದು, ಒಂದು ಇಡಿಗಿಂತ ಕಮ್ಮಿ ಇತ್ತು. ಅವಲಕ್ಕಿ ಅಷ್ಟು ಹಾಕಿದ್ದೀನಿ, ಇಷ್ಟು ಗಟ್ಟಿಗಾಗಿದೆ. ಎಷ್ಟು ಹಾಲು ಹಾಕಿದ್ರು ಕೂಡ, ಹಾಲು ಎಷ್ಟೇ ಹಾಕಿದ್ರು ಸ್ವಲ್ಪ ನೀರಂತ ಸ್ವಲ್ಪ ಮಿಕ್ಸ್ ಮಾಡಿದರೆ ಅದು ಹಾಲಿನ ಅಂಶನೇ ಗೊತ್ತಾಗೋದಿಲ್ಲ ಪಾಯಸ ಮಾಡಿದಾಗ. ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕಂಟ್ರೋಲ್ ಮಾಡಿದ್ದೀನಿ ಹಾಲು ನೀರು ಹಾಕೋಂಥದ್ದು. ಆದರೂ ಕೂಡ ಎಷ್ಟು ಗಟ್ಟಿಗೆ ಆಗಿತ್ತು. ಇದು ನೆಕ್ಸ್ಟ್ ಡೇಗೂ ಮಿಕ್ಕುತ್ತೆ. ಆವಾಗಲೂ ಕೂಡ ಇನ್ನು ಎಷ್ಟು ಗಟ್ಟಿಗಾಗುತ್ತೋ ಗೊತ್ತಿಲ್ಲ. ಬಟ್ ಇನ್ನೂ ಎಷ್ಟು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಬರೀ ನಾನು ಮಾಡಿದ್ದಂಥದ್ದು 10 ರೂಪಾಯಿ ಪ್ಯಾಕೆಟಲ್ಲೇ ಮಾಡಿದ್ದಂಥದ್ದು. ಹಾಲು ಕ್ವಾಂಟಿಟಿ ಮಾತ್ರ 1 ಲೀಟ್ರ್ ಹತ್ರನೇ ಇತ್ತು ಅಷ್ಟೇ. ಪಾಲಕ್ ಪನ್ನೀರ್ ಕೂಡ ಚೆನ್ನಾಗೇ ಆಗಿತ್ತು. ಅದು ಕೂಡ 5:15 6 ಗಂಟೆ ಒಳಗೇ ಆಗೋಗ್ಬಿಟ್ಟಿತ್ತು. ಬಟ್ ಅದೇ ತಿಂದಿದ್ದು ಲೇಟ್ ಅಂತ ಹೇಳ್ಬೋದು. ಯಾಕಂದರೆ ನಿಮಗೆ ಡೈಲಿ ನನ್ನ ವ್ಯೂವರ್ಸಿಗೆ ಗೊತ್ತಿದ್ದೇ ಇದೆ, ನಾನು 7:15 ಎಲ್ಲಿ ಬ್ಯುಸಿ ಇರ್ತೀನಿ ನಾನು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಅಂತೇಳಿ. ಹಾಗಾಗಿ ಅದನ್ನೆಲ್ಲ ಮುಗಿಸಿ ನಾನು ಬಂದು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಇಷ್ಟೊತ್ತು ಆಯಿತು ಅಂತಲೇ ಹೇಳ್ಬೋದು. ಅಂದರೆ ಸುಮಾರು 10-10:30 ಆಗೋಗಿತ್ತು. ಹಾಗಾಗಿ ಸ್ವಲ್ಪ ಬಿಸಿ ಅನ್ನೋದು ಕಮ್ಮಿ ಆಗಿತ್ತು. ಬಿಸಿ ಇದ್ದಾಗಲೇ ತಿಂದಿದ್ದು ಚೆನ್ನಾಗಿರ್ತಿತ್ತು. ನನಗೆ 7:15 ಲೈವ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ಓಕೆ ಫ್ರೆಂಡ್ಸ್, ಇವಾಗ ನಾವು ಪಾಲಕ್ ಪನ್ನೀರ್ನ ನಾನು ಟೇಸ್ಟ್ ಮಾಡಿದೆ. ನಮ್ಮ ಆಶಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿತ್ತಮ್ಮ. ಅಂದರೆ ಏನಂತಂದರೆ ಹೋಟೆಲಲ್ಲಿ ಮಾಡ್ದಾಗೆ ಇತ್ತು ಅಂತ ಹೇಳಿದ್ಲು, ಕಾಮೆಂಟ್ ಕೊಟ್ಟಳು ನನ್ನ ಮಗಳು. ಓಕೆ ಫ್ರೆಂಡ್ಸ್, ನೀವು ಒಮ್ಮೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಒಂದು ಪಾಲಕ್ ಪನ್ನೀರ್ ಪಲಾವ್ನ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಪಾಯಸನೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾನು ಗಿಣ್ಣ ನೆನೆಸ್ಕೊಂಡು ನಾನು ಅವಲಕ್ಕಿ ಹಾಕಿದ್ದಂಥದ್ದು ಒಂಥರ ಫನ್ನಿ ಅನಿಸುತ್ತೆ ನನಗೆ. ಅದಕ್ಕೆ ಗಿಣ್ಣಕ್ಕೆ ಚೆನ್ನಾಗೇನೋ ಗೊತ್ತಿಲ್ಲ. ಪಾಯಸಕ್ಕೂ ಜಾಸ್ತಿ ಯಾರು ಹಾಕ್ತಾರಲ್ಲ ಗೊತ್ತಿಲ್ಲ, ಮಂಡಕ್ಕಿ ಹಾಕ್ತಾರೆ. ಜಾಸ್ತಿ ಹಾಕೋಂಥದ್ದು ನಾನು ನೋಡಿಲ್ಲ. ಹಾಕ್ತಾರೆ, ಬಟ್ ಅವಲಕ್ಕಿ ಮಂಡಕ್ಕಿ ಹಾಕೋಂಥದ್ದು ನೋಡಿದ್ದೀನಿ. ನಾನು ಕೂಡ ಹಾಕಿದೆ. ಸ್ವಲ್ಪ ತಿಕ್ನೆಸ್ಸು ಬರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ. ಗಿಣ್ಣ ತಿನ್ನಂಗೆ ಆಗಿತ್ತು ಅಂತೇಳಿ ನೆನೆಸ್ಕೊಂಡು ಇವತ್ತು ನನ್ನ ಮಗಳ ಬರ್ತ್ಡೇ ಒಂದು ಸೆಲೆಬ್ರೇಷನ್ನ ಈ ರೀತಿ ನಾನು ಮಾಡಿದೆ ಅಂತಲೇ ಹೇಳ್ಬೋದು. ಈ ಒಂದು ವ್ಲಾಗು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮನೆ ತುಂಬ ಮೆಸ್ಸಿಯಾಗಿದೆ, ಇದನ್ನೆಲ್ಲ ನಾನು ಬೆಳಿಗ್ಗೆ ಎದ್ದು ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.